ತಮಿಳುನಾಡಿನ ಕುಂಭಕೋಣಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ತಂಜಾವೂರು ಕಾಂಗ್ರೆಸ್ ಮುಖಂಡರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ ಡಿಕೆ ಶಿವಕುಮಾರ್ ಅವರಿಗೆ. ಪ್ರತ್ಯಂಗಿರಾದೇವಿ ದರ್ಶನ ಮಾಡ್ತಾರೆ ಡಿಕೆ ಶಿವಕುಮಾರ್. ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಈಗ ದೆಹಲಿಯ ಭೇಟಿ ಬೆನ್ನಲ್ಲೇ ತಂಜಾವೂರಿನ ಕಾಂಗ್ರೆಸ್ ಮುಖಂಡರು ಭರ್ಜರಿ ವೆಲ್ಕಮ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ. ಇನ್ನು ಅಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ನಡೆಸ್ತಾರೆ. ನಂತರ ಕಾಂಚೀಪುರಂಗೆ ಭೇಟಿ ನೀಡ್ತಾರೆ. ವರದರಾಜ ದರ್ಶನ ಪಡೆಯುತ್ತಾರೆ ಡಿಸಿಎಂ. ನೋಡಿ, ಈಗ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ. ಬೇರೆ ರಾಜ್ಯಗಳ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ನಿಂದ ಇಳಿತಾ ಇದ್ದಂತೆ ತಂಜಾವೂರಿನ ಕಾಂಗ್ರೆಸ್ ಮುಖಂಡರು ಅವರಿಗೆ ವೆಲ್ಕಮ್ ಮಾಡಿದ್ದಾರೆ, ಬರಮಾಡಿಕೊಂಡ್ರು. ಅದಾದ ಮೇಲೆ ಈಗ ದರ್ಶನವನ್ನು ಮಾಡಲಿದ್ದಾರೆ, ಪ್ರತ್ಯಂಗಿರ ದೇವಿ ದರ್ಶನ. ಅದಾದ ಮೇಲೆ ಮತ್ತೆ ವರದರಾಜ ದರ್ಶನ ಕೂಡ ಇದೆ. ಬಟ್ ಈ ಒಂದು ಭೇಟಿಯ ಹಿಂದೆ ಹಲವು ಉದ್ದೇಶಗಳು ಕೂಡ ಸಹಜವಾಗಿದ್ದೇ ಇರುತ್ತೆ. ಯಾಕಂದರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ, ಪವರ್ ಶೇರಿಂಗ್ ಕುರಿತಾಗಿ. ಬಟ್ ಡೆಲ್ಲಿಗೆ ಹೋಗಿ ಬಂದಿದ್ದರು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ. ಮತ್ತು ರಾಜ್ಯದಲ್ಲಿ ನಡೀತಾ ಇರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಮತ್ತು ಅವರು ಪ್ರತ್ಯಂಗಿರ ದೇವಿ ದರ್ಶನವನ್ನು ಪಡೆದು ಮತ್ತೆ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ. ಸ್ವೀಕರಂತ ಪವಿತ್ರಂತ ಸೋಹರೋಗ ನಿವಾರಣಂ ಲೋಕವಸ್ಯ ಕಥಾದಿಗೆ ಶರಣ್ಯೇ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ಸರ್ವಭೂತೇಷು